ಆ ಥರ ಇದ್ರೆ ಸಪೂರವಾಗಿರ್ತದೆ. ಅದು ಗಂಡು ಏಡಿಯ, ಇದು ಗಂಡು ಏಡಿ. ಈ ಥರ. ಮತ್ತೆ ಹೆಣ್ಣು ಏಡಿ ಆದರೆ ಹೆಣ್ಣು ಏಡಿಗೆ ಪದಾರ್ಥ ಅಮ್ಮ ಮಾಡಿ ಕೊಡೋದು, ನೀವು ತಿನ್ನೋದು. ಹಾಗೆ ಅದರ ರುಚಿ ಇವಾಗ ಮರೀಲಿಕ್ಕೆ ಆಗೋದಿಲ್ಲ ಅಂತ ಇವಾಗ ಹಿಡಿದು ತರೋದು. ಮಳೆಗಾಲದ ಒಂದು ಅಪರೂಪದ ಅಡುಗೆ ರೆಡಿಯಾಗಿದೆ. ಹಾಗೆಯೇ ಇದರ ಟೇಸ್ಟ್ ಹೇಗಾಗಿದೆ ಅಂತೇಳಿ ಜಾನ್ ಅವರೇ ಹೇಳ್ತಾರೆ. ಅವರಿಗೆ ತುಂಬ ಇಷ್ಟ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ರೆಸಿಪಿಯನ್ನು ಶೇರ್ ಮಾಡ್ತೇನೆ. ಈ ಹಳ್ಳಿಗರಿಗಂತೂ ಈ ರೆಸಿಪಿ ತುಂಬ ಇಷ್ಟ. ಹಾಗೆಯೇ ಇದು ಮಳೆಗಾಲದಲ್ಲಿ ಮಾತ್ರ ಮಾಡಲಿಕ್ಕಾಗೋದು. ಮಳೆ ಸ್ಟಾರ್ಟ್ ಆಗಿ ಒಮ್ಮೆ ನೀರು ಬಂದು ಕ್ಲೀನಾಗಿ ಹೋದ ತೋಡುಗಳಲ್ಲಿ ಈ ಏಡಿ ಸಿಗ್ತದೆ. ಇದಕ್ಕೆ ತುಳುವಲ್ಲಿ ಉಬೇರ್ ದೆಂಜಿ ಪತ್ತುನಿ ಅಂತ ಹೇಳ್ತಾರೆ. ಹಾಗೆ ಈ ಹಳ್ಳಿಯಲ್ಲಿ ತುಂಬಾ ನೀರು ಹೋಗುವಂಥ ತೋಡಿರ್ತದೆ. ಆ ತೋಡಲ್ಲಿ ಒಮ್ಮೆ ಮಳೆ ಬಂದು ತೋಡೊಮ್ಮೆ ಕ್ಲೀನ್ ಆದಮೇಲೆ, ನೀರೆಲ್ಲ ಹೋಗಿ ಕ್ಲೀನ್ ಆದಮೇಲೆ ನಮಗೆ ಈ ಏಡಿಯನ್ನು ಹಿಡಿಲಿಕ್ಕಾಗ್ತದೆ. ಈ ದೆಂಜಿಯನ್ನು ಹಿಡಿಯುವ ಸಮಯ ಅಂದರೆ ರಾತ್ರಿ ಸಮಯ, ಸ್ವಲ್ಪ ಕತ್ತಲಾದ ಮೇಲೇ ಇದನ್ನು ಹಿಡಿಬೇಕು. ಹಗಲಲ್ಲಿ ಈ ಏಡಿ ಹೊರಗೆ ಬರೋದಿಲ್ಲ, ಒಳಗಡೆನೇ ಇರ್ತದೆ. ಅಂದರೆ ಅದು ನೀರಿನ ಸೈಡಲ್ಲಿ ಒಳಗಡೆ ಇರ್ತದೆ. ರಾತ್ರಿ ಆಗುವಾಗ ಅದು ಅದರ ಫುಡ್ಡನ್ನು ಹುಡುಕಿಕೊಂಡು ಅದು ಹೊರಗಡೆ ಬರ್ತದೆ. ಹಾಗೆ ಅದು ನೀರಲ್ಲಿ ಇರ್ತದೆ. ಹಾಗೆ ಕತ್ತಲಾದ ಮೇಲೆ ಟಾರ್ಚ್ ಹಾಕಿ ಹುಡುಕಿದರೆ ನೀರಲ್ಲಿ ಸಿಗ್ತದೆ. ಅದು ಕೂಡ ಈ ತೋಡಲ್ಲಿ ಮಾತ್ರ. ಹಾಗೆ ನೀರು ಕಡಿಮೆ ಇರುವಾಗ ಮಾತ್ರ ಇದನ್ನು ಹಿಡಿಲಿಕ್ಕೆ ಆಗ್ತದೆ. ಯಾಕೆಂದರೆ ನೀರು ಜಾಸ್ತಿ ಇರುವಾಗ ಹಿಡಿಲಿಕ್ಕೆ ಕೂಡ ಕಷ್ಟ. ಹಾಗೆ ಇವಾಗಂತೂ ಸ್ವಲ್ಪ ಮಳೆ ಕಡಿಮೆ ಇದೆ, ನೀರು ಕೂಡ ಕಡಿಮೆ ಆಗಿದೆ. ಹಾಗೆ ನಿನ್ನೆ ರಾತ್ರಿ ಜಾನ್ ಅವರು ಹೋಗಿ ಸ್ವಲ್ಪ ಏಡಿಯನ್ನು ಹಿಡ್ಕೊಂಡು ಬಂದಿದ್ದಾರೆ. ಟಾರ್ಚ್ ಹಾಕಿ ಆ ಏಡಿಯನ್ನು ಹಿಡಿಯುವುದು. ಹಾಗೆ ಇವತ್ತು ಅದರ ಪದಾರ್ಥವನ್ನು ಮಾಡ್ತೇನೆ. ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಕೆಲವರು ಸಿಂಪಲ್ಲಾಗಿ ಇದರ ರೆಸಿಪಿಯನ್ನು ಮಾಡ್ತಾರೆ, ಏನು ಅದಕ್ಕೆ ಮಿಕ್ಸ್ ಹಾಕದೆ. ನಾನಿವಾಗ ಏನಾದರೂ ಅದಕ್ಕೆ ಮಿಕ್ಸ್ ಹಾಕಿ ಮಾಡ್ತೇನೆ. ಮಾವಿನಕಾಯಿ ಇದ್ದರೆ ಅದು ಒಳ್ಳೆ ಕಾಂಬಿನೇಷನ್ ಈ ಮಳೆಗಾಲದಲ್ಲಿ ಸಿಗುವಂಥ ಈ ಊರಿನ ಏಡಿಗೆ. ಆದರೆ ನಾನು ಇವಾಗ ಏನು ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಕುಂಬಳಕಾಯಿ ಹಾಕುವುದಾ ಅಥವಾ ಬೇರೆ ಏನೋ ಹಾಕುವುದಾ, ಬಟಾಟೆ ಹಾಕುವುದಾ ಅಂತೇಳಿ ನೋಡಬೇಕು. ಯಾವುದು ಇವಾಗ ಸಿಗ್ತದೆ ಅದನ್ನು ಹಾಕೋದು. ಹಾಗೆ ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವಾಗ ಜಾನ್ ಅವರು ಇದರ ಕೆಲಸವನ್ನು ಮಾಡ್ತಾರೆ, ಅದನ್ನು ಇವಾಗ ನೋಡೋಣ. ಹಾಗೆಯೇ ಅವರ ಈ ಒಂದು ಏಡಿ ಹಿಡಿಯುವ ಅನುಭವವನ್ನು ಕೂಡ ಕೇಳೋಣ. ನೋಡಿ, ಮಳೆಗಾಲದ ಒಂದು ವಿಶೇಷ ಹಳ್ಳಿಗರಿಗೆ ಇದು ಫೇವ್ರೇಟ್. ಉಬಾರ್ ದೆಂಜಿ ಪತ್ತುನಿ ಅಂತ ಹೇಳ್ತಾರೆ ತುಳುವಲ್ಲಿ. ಜಾನ್ ಅವರು ನಿನ್ನೆ ಹೋಗಿ ಸ್ವಲ್ಪ ಏಡಿಯನ್ನು ಹಿಡ್ಕೊಂಡು ಬಂದಿದ್ದಾರೆ. ಈ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ನಮ್ಮ ಹಳ್ಳಿಯ ತೋಡುಗಳಲ್ಲೆಲ್ಲ ಇದು ಸಿಗ್ತದೆ. ಅದು ರಾತ್ರಿ ಸಮಯದಲ್ಲಿ ಮಾತ್ರ ಹಿಡಿಲಿಕ್ಕೆ ಸಿಗೋದು. ಇಲ್ಲಿ ನೋಡಿ, ಏಡಿ ಬುದ್ಧಿ ತೋರಿಸುವುದು. ಒಂದು ಮೇಲಕ್ಕೆ ಹತ್ತಲಿಕ್ಕೆ ಶುರು ಮಾಡುವಾಗ ಇನ್ನೊಂದು ಅದನ್ನು ಹಿಡಿದು ಎಳೆಯುವುದು. ಮನುಷ್ಯರು ಕೂಡ ಹಾಗೇನೆ ಅಲ್ವಾ, ಯಾರಾದರೂ ಮೇಲೆ ಹೋಗುವಾಗ ಅವರನ್ನು ಎಳೆದು ಕೆಳಗೆ ಹಾಕ್ತಾರೆ. ಹಾಗೆ ಏಡಿ ಬುದ್ಧಿ ಅಂತ ಹೇಳ್ತಾರೆ. ಆವಾಗ ಇದನ್ನು ಕ್ಲೀನಿಂಗ್ ಮಾಡುವ ಕೆಲಸ ಜಾನ್ ಅವರು ಶುರು ಮಾಡಿದ್ದಾರೆ. ಬನ್ನಿ ಇವಾಗ ಇದರ ಕ್ಲೀನಿಂಗ್ ಕೆಲಸ ಅವರು ಹೀಗೆ ಮಾಡ್ತಾರೆ ಅಂತೇಳಿ ನೋಡೋಣ. ನೋಡಿ ಏಡಿಯನ್ನು ಹಿಡಿಯುವ ಟ್ರಿಕ್ ನೋಡಿ. ಆ ಥರ ಹಿಡಿದ್ರೆ ಅದಕ್ಕೆ ಕಚ್ಚಲು ಅವಕಾಶ ಇರುವುದಿಲ್ಲ. ಈ ಥರ ಹಿಡಿಬೇಕಲ್ವಾ? ಈ ಥರ ಹಿಡಿದ್ರೆ ಇಲ್ಲಿ ಹಿಡಿಬಹುದು, ಹೀಗೂ ಹಿಡಿಬಹುದು, ಹೀಗೂ ಹಿಡಿಬಹುದು. ಅಲ್ಲಿ ಹಿಡಿದ್ರು ಅದು ಕಚ್ಚುವುದಿಲ್ಲ, ಇದು ಇಲ್ಲಿಗೆ ಬರುವುದಿಲ್ಲ, ಬೆಂಡಾಗುವುದಿಲ್ಲ. ಇದು ಕೇವಲ ಈ ಥರ ಮಾತ್ರ. ನೋಡಿ ಇದು ಏಡಿಯನ್ನು ಹಿಡಿಯೋ ಒಂದು ಟ್ರಿಕ್ಸ್ ನೋಡಿ. ಇವಾಗ ಅದರ ಆಪರೇಷನ್ ಸ್ಟಾರ್ಟ್ ಮಾಡಿದರು. ಈ ಹಳ್ಳಿಯಲ್ಲಂತೂ ಈ ಒಂದು ಮಳೆಗಾಲದ ಅಭ್ಯಾಸ ಹೆಚ್ಚಿನವರಿಗಿದೆ. ಮಳೆ ಬಂತು, ತೋಡು ಕ್ಲೀನ್ ಆಯಿತು ಅಂದರೆ 2-3 ದಿವಸದಲ್ಲಿ ಈ ಏಡಿಯನ್ನು ಹಿಡೀಲಿಕ್ಕೆ ಹೋಗ್ತಾರೆ. ಕೈಯಲ್ಲಿ ಹಿಡೀಲಿಕ್ಕೆ ಕಷ್ಟ ಆದರೆ ಕಟ್ಟಿಂಗ್ ಪ್ಲೇಯರ್ ಹಿಡ್ಕೊಂಡು ಹಿಡಿಯುವ ಟ್ರಿಕ್ಸ್. ಆದರೂ ಬಿಡುವುದಿಲ್ಲ. ಕೆಲವೊಂದು ತುಂಬ ಜೋರಿದೆ. ಜೋರಲ್ಲ, ಅಲ್ಲಿ ಹಿಡಿಲಿಕ್ಕೆ ಜಾಗ ಇಲ್ಲಲ್ಲ, ಅದು ಕುತ್ತ ಕಂಡೆ ಆಗ್ತದೆ ಅಷ್ಟೇ, ವಿಷಯ ಅಷ್ಟೇ. ನೋಡಿ, ಅದು ಏಡಿ ಬುದ್ಧಿಯನ್ನು ತೋರಿಸ್ತಾ ಇದೆ. ಇಷ್ಟು ಕಷ್ಟ ನೋಡಿ, ನೀರಲ್ಲಿ ಹಿಡಿಲಿಕ್ಕಾದ್ರೂ ಇಷ್ಟು ಕಷ್ಟ ಆಗಲಿಲ್ವಾ ಅಂತ ನಿಮಗೆ ಅಲ್ವಾ? ನೀರಲ್ಲಿ ಹಾಗೆ ಬಾಯಿ ಬಿಡೋದಿಲ್ವಾ? ಇದರಲ್ಲಿ ಜಾಗ ಉಂಟಲ್ಲ, ಅಲ್ಲಿ ಜಾಗ ಇಲ್ಲ, ವಿಷಯ ಅಷ್ಟೇ. ನಿಮಗೇನು ತುಂಬ ಇಷ್ಟ ಏಡಿಯನ್ನು ಹಿಡಿಯುವುದು ಮಾತ್ರ ಅಲ್ಲ, ತಿನ್ನುವುದು ಇಷ್ಟ. ಯಾಕೆಂದರೆ ತುಂಬ ರುಚಿಕರ ಉಂಟು. ಗೂಬೆಯಾಗಿ ಆಗಿದ್ದು ತಿನ್ನಲು ಬಹಳ ರುಚಿಕರವಾಗಿರ್ತದೆ.
ಚಿಕ್ಕಂದಿನಲ್ಲೇ ತಿಂದು ಅಭ್ಯಾಸ ಕೂಡ ಇದೆ. ಚಿಕ್ಕಂದಿನಿಂದ ತಿಂದು ಮಾತ್ರ ಅಲ್ಲ, ಹಿಡಿದು ಹೀಗೆ ರಿಪೇರಿ ಮಾಡಿ ಅದಕ್ಕೊಂದು ಶೇಪ್ ಕೊಟ್ಟು ಪದಾರ್ಥ ಮಾಡಿ ಪದಾರ್ಥ ಅಮ್ಮ ಮಾಡ್ತಿದ್ರು. ಪದಾರ್ಥ ಅಮ್ಮ ಮಾಡಿ ಕೊಡೋದು, ನೀವು ತಿನ್ನೋದು. ಹಾಗೆ ಅದರ ರುಚಿ ಇವಾಗ ಮರೀಲಿಕ್ಕೆ ಆಗೋದಿಲ್ಲ ಅಂತ ಇವಾಗ ಹಿಡಿದು ತರೋದು. ಇವಾಗ ತಿಂದದ್ದು ಬಂತು. ನೋಡಿ ಎಷ್ಟೊಂದು ಬೆಂಜಿಗಳನ್ನು ಹಿಡಿದಿದ್ದಾರೆ. ಅದೆಲ್ಲ ಬಚಾವಾಗಲಿಕ್ಕೆ ನೋಡೋದು. ಇವಾಗ ಇನ್ನೂ ಎಷ್ಟು ಇದೆ, ಎಷ್ಟು ಮಾಡಿ ಆಯಿತು. ಕೆಲವರಿಗಂತೂ ಆಸೆ ಆಗ್ಬೋದು. ಈ ಹಳ್ಳಿಗರಿಗೆ ತುಂಬ ಇಷ್ಟ ಅಲ್ವಾ ಈ ದೆಂಜಿಯನ್ನು ನೋಡುವಾಗ. ಬೆಂಜಿ ಅಲ್ಲ, ಏಡಿ. ಕನ್ನಡದಲ್ಲಿ ಮಾತಾಡುವಾಗ ಏಡಿ. ಈ ಏಡಿಯನ್ನು ನೋಡುವಾಗ ಆಸೆ ಆಗ್ಬೋದು. ಈಗ ಈ ಏಡಿಯನ್ನು ಹಿಡಿಯುವುದು ಹೇಗೆ? ಹೀಗೆ ಒತ್ತಿ ಹಿಡಿದು ಹೀಗೆ ಹೊಡೆದ್ರೆ ಸುಲಭವಾಗಬಹುದು. ಆಯ್ತಲ್ಲ. ನೋಡಿ, ಇದು ಗಂಡು ಏಡಿ. ಇದು ಕಪ್ಪಾಗಿದೆ, ಆದರೆ ಇದು ಗಂಡು ಏಡಿ. ಅದು ಹೇಗೆ ಗೊತ್ತಾಗ್ತದೆ? ಇಲ್ಲಿ ನೋಡಿ, ಆ ಥರ ಇದ್ರೆ ಸಪೂರವಾಗಿರ್ತದೆ. ಅದು ಗಂಡು ಏಡಿಯಾ? ಇದು ಗಂಡು ಏಡಿ. ಈ ಥರ. ಮತ್ತೆ ಹೆಣ್ಣು ಏಡಿ ಆದ್ರೆ? ಹೆಣ್ಣು ಏಡಿ ಈಗ ತೋರಿಸ್ತೇನೆ, ಒಂದು ನಿಮಿಷ. ತೋರಿಸಿ. ಅಂತ ಡಿಫ್ರೆನ್ಸ್ ಅಲ್ವಾ? ಅದು ಗೊತ್ತಿರಲಿಲ್ಲ. ಅಂದರೆ ಕೆಲವರಿಗೆ ಅದು ಗೊತ್ತೂ ಇಲ್ಲ. ಏಡಿ ತರುವುದು, ರಿಪೇರಿ ಮಾಡೋದು, ಪದಾರ್ಥ ಮಾಡೋದು, ತಿನ್ನೋದು ಅಷ್ಟೇ ಗೊತ್ತು. ನನಗೂ ಕೂಡ ಗೊತ್ತಿರಲಿಲ್ಲ, ನೀವು ಹೇಳುವಾಗಲೇ ಗೊತ್ತು. ಈಗ ಇದರಲ್ಲಿ ಹೆಣ್ಣು ಏಡಿಯನ್ನು ಹುಡುಕಿ. ಗೊತ್ತಿಲ್ಲ ಇದು ಹೌದಲ್ವಾ ಅಂತ. ಇದು ಹೆಣ್ಣು ಏಡಿ ನೋಡಿ. ಕರೆಕ್ಟ್. ತಿರುಗಿಸಿ. ಇದು ತಿರುಗಿಸ್ಲಿಕ್ಕೆ ಇದನ್ನು ಹಿಡಿಬೇಕಲ್ಲ, ಅದು ನಿಂಗೆ ಗೊತ್ತುಂಟು. ಅಲ್ಲಿ ನೋಡಿ, ಹೆಣ್ಣುಗಳು ಯಾವಾಗಲೂ ಜೋರಂತೆ ನೋಡಿ. ಇವಾಗ ಪಾಪ ಆಯ್ತಲ್ಲ. ಸರಿ ತೋರಿಸಿ, ಸರಿ ತೋರಿಸಿ ನೋಡಿ. ಇದನ್ನು ಜಾರಿಸ್ಬೇಕು. ಇದು ಹೆಣ್ಣು, ಇದು ಹೆಣ್ಣು ದೊಡ್ಡದಾಗಿರ್ತದೆ. ಹಾಗೆ ಅಷ್ಟೇ. ಹಾಗೆ ಗೊತ್ತಾಗ್ತದೆ ಹೆಣ್ಣು ಏಡಿ ಯಾವುದು, ಗಂಡು ಏಡಿ ಯಾವುದು ಅಂತೇಳಿ. ಅವರದ್ದು ಈ ಕ್ಲೀನಿಂಗ್ ಕೆಲಸ ಆಲ್ಮೋಸ್ಟ್ ಇವಾಗ ಫಿನಿಶ್ ಆಗ್ತಾ ಬಂತು. ಇನ್ನು ನನ್ನ ಕೆಲಸ ಶುರುವಾಗಬೇಕಷ್ಟೇ. ಹಾಗೆ ಇವಾಗ ಚಾನವರು ಏಡಿಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿದೆ. ಇವಾಗ ನಾನು ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ. ಸಿಂಪಲಾಗಿ ನನ್ನ ಸ್ಟೈಲಲ್ಲಿ ಈ ಮಸಾಲವನ್ನು ಮಾಡ್ತೇನೆ, ಯಾಕೆಂದರೆ ನಾನು ಪ್ರತಿ ವರ್ಷ ಕೂಡ ಮಾಡ್ತೇನೆ. ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ. ಬನ್ನಿ ಇವಾಗ ಬೇಗನೆ ಇದಕ್ಕೆ ಮಸಾಲವನ್ನು ರೆಡಿ ಮಾಡಿ ಅದನ್ನು ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಈ ಏಡಿ ಹಿಡಿಯುವ ವಿಡಿಯೋವನ್ನು ಮಾಡಲಿಲ್ಲ, ಯಾಕೆಂದರೆ ರಾತ್ರಿ ಸಮಯದಲ್ಲಿ ಏಡಿಯನ್ನು ಹಿಡಿಯೋದು ನಾನು ಕೂಡ ಹೋಗಿರಲಿಲ್ಲ. ಇನ್ನೊಂದು ಸಾರಿ ಹೋದರೆ ಮಾತ್ರ ನಾನು ಟ್ರೈ ಮಾಡ್ತೇನೆ ಹೇಗೆ ಹಿಡಿಯೋದು ಅಂತೇಳಿ. ಏಡಿಯನ್ನು ಹಿಡಿದು ತಂದು ಕ್ಲೀನ್ ಮಾಡಿ ಇವಾಗ ತೊಳೆದು ಕೂಡ ರೆಡಿ ಮಾಡಿ ಕೊಟ್ಟರು. ಇನ್ನು ಉಳಿದ ಕೆಲಸ ನಂದು. ಏಡಿ ಪದಾರ್ಥ ಮಾಡಲಿಕ್ಕೆ ನಾನಿಲ್ಲಿ 10 ಒಣಮೆಣಸು ತೊಗೊಂಡಿದ್ದೇನೆ. 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಮೆಂತೆ. ಇದು ಬೇಕಿದ್ದರೆ ಮಾತ್ರ, ಆಪ್ಷನಲ್, ಹಾಕಬೇಕು ಅಂತಿಲ್ಲ. ನಾನು ಒಂದು ತುಂಡು ಚಕ್ಕೆ, 2 ಏಲಕ್ಕಿ ಮತ್ತು 2 ಲವಂಗ ಇಷ್ಟನ್ನು ಹಾಕ್ತೇನೆ, ಸ್ವಲ್ಪ ಪರಿಮಳ ಬರಲಿ ಅಂತೇಳಿ. ಈ ಕಡೆ ಇಲ್ಲಿ 1 ತೆಂಗಿನಕಾಯಿ ಅರ್ಧ ಭಾಗವನ್ನು ತೊಗೊಂಡಿದ್ದೇನೆ, 1 ನೀರುಳ್ಳಿ, ಶುಂಠಿ ಹಾಗೂ ಬೆಳ್ಳುಳ್ಳಿ. ಶುಂಠಿ 1 ಚಿಕ್ಕ ತುಂಡು, ಹಾಗೆಯೇ ಬೆಳ್ಳುಳ್ಳಿ 5-6 ಎಸ್ಲು. ಇದನ್ನು ಇವಾಗ ಗ್ರೈಂಡ್ ಮಾಡಬೇಕು. ಅದಕ್ಕಿಂತ ಮೊದಲು ಇಷ್ಟು ಐಟಮನ್ನು ಫ್ರೈ ಮಾಡಬೇಕು. ಕಾಯಿ ತುರಿ ಹಾಗೂ ಈರುಳ್ಳಿ ಅದನ್ನೆಲ್ಲ ಫ್ರೈ ಮಾಡಬೇಕು ಅಂತಿಲ್ಲ. ಇವಾಗ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೇನೆ. ಇವಾಗ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಮೊದಲಿಗೆ ಮೆಣಸನ್ನು ಫ್ರೈ ಮಾಡ್ತೇನೆ.
ಇವಾಗ ನೋಡಿ ಮೆಣಸು ಫ್ರೈ ಆದ್ದು ಸಾಕು, ಇದನ್ನು ತೆಗಿತೇನೆ. ಉಳಿದ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. ಇದು ಇವಾಗ ಫ್ರೈ ಆದ್ದು ಸಾಕು, ಇದನ್ನು ಕೂಡ ತೆಗಿತೇನೆ. ಎಲ್ಲ ರೆಡಿ ಆಯಿತು, ಇನ್ನು ಇದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ, ಮಸಾಲವನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡುವಾಗ ಅರಸಿನ ಹಾಕಲಿಲ್ಲ ಅಂತ ನೆನಪಾಯಿತು, ಹಾಗಾಗಿ ಇವಾಗ ಅರಸಿನವನ್ನು ಹಾಕ್ತೇನೆ. ಇವಾಗ ಮಸಾಲೆ ರೆಡಿ ಆಯಿತು. ಹಾಗೆ ಇಲ್ಲಿ ನೋಡಿ ಏಡಿಯನ್ನು ಕ್ಲೀನ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಮತ್ತು ಅರಸಿನವನ್ನು ಹಾಕಿ ಸ್ವಲ್ಪ ಹೊತ್ತು ಇಡ್ತೇನೆ. ಜಾಸ್ತಿ ಅಲ್ಲ, ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಹಾಗೆಯೇ ಸ್ವಲ್ಪ ಅರಸಿನ. ಇವಾಗ ಇದನ್ನೆಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟ ಮೇಲೆ ಇದನ್ನು ಬೇಯಿಸಲಿಕ್ಕೆ ಇಡಬೇಕು. ನೋಡಿ, ಇವಾಗ ಉಪ್ಪು ಮತ್ತು ಅರಸಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇನ್ನೊಂದು 10 ನಿಮಿಷ ಹಾಗೇ ಇರಲಿ. ಏಡಿ ಸಾರು ಮಾಡುವಾಗ ಅದಕ್ಕೆ ಏನಾದರೂ ಮಿಕ್ಸ್ ಹಾಕಿದರೆ ತುಂಬ ಟೇಸ್ಟ್. ಮಾವಿನಕಾಯಿ ಹಾಕಿದ್ರಂತೂ ಸೂಪರ್ ಟೇಸ್ಟ್ ಆಗ್ತದೆ. ಆದರೆ ಇವಾಗ ಮಾವಿನಕಾಯಿ ಸೀಸನ್ ಅಲ್ಲ, ಮುಗೀತು ಮಾವಿನಕಾಯಿ. ಹಾಗಾಗಿ ನಾನು ಕುಂಬಳಕಾಯಿಯನ್ನು ಹಾಕ್ತೇನೆ. ಮನೆಯಲ್ಲಿ ಕುಂಬಳಕಾಯಿ ಹೇಗೂ ಇದೆ ಅಲ್ವಾ, ಒಂದು ಅರ್ಧ ತುಂಡು ಕುಂಬಳಕಾಯಿಯನ್ನು ಕಟ್ ಮಾಡಿ ಹಾಕ್ತೇನೆ. ಬನ್ನಿ ಇವಾಗ ಬೇಗನೆ ಕುಂಬಳಕಾಯಿಯನ್ನು ಕಟ್ ಮಾಡಿ ರೆಡಿ ಮಾಡೋಣ. ಒಂದು ಚಿಕ್ಕ ಕುಂಬಳಕಾಯಿಯನ್ನು ಇಟ್ಕೊಂಡು ಬಂದೆ. ಇದನ್ನು ಇವಾಗ ಬೇಗನೆ ಕಟ್ ಮಾಡ್ತೇನೆ. ನೋಡಿ, ಒಂದು ಚಿಕ್ಕ ಕುಂಬಳಕಾಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಈ ಥರ ಪೀಸ್ ಮಾಡಿದ್ದೇನೆ. ಇದು ಬೇಗನೆ ಬೇಯ್ತದೆ. ಏಡಿಯನ್ನು ಬೇಯಿಸ್ಲಿಕ್ಕೆ ಇಟ್ಟಾದಮೇಲೆ ಅದರ ಜೊತೆಗೆ ಇದನ್ನು ಹಾಕಿದರೆ ಎರಡು ಕೂಡ ಒಟ್ಟಿಗೆ ಬೇಯ್ತದೆ. ಆಗ ಒಂದು ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಸ್ವಲ್ಪ ಕರಿಬೇವು, ಹಾಗೆಯೇ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇದನ್ನು ಇವಾಗ ಸ್ವಲ್ಪ ಬಾಡಿಸಿಕೊಳ್ಬೇಕು, ಜಾಸ್ತಿ ಬೇಡ, ಸ್ವಲ್ಪ ಬಾಡಿಸಿಕೊಂಡ್ರೆ ಆಯಿತು. ನೋಡಿ, ಇವಾಗ ಇದು ಬಾಡಿಸಿಕೊಂಡದ್ದು ಸಾಕು. ಇದಕ್ಕೆ ನಾನು ಏಡಿಯನ್ನು ಹಾಕಿ ಇವಾಗ ನೋಡಿ ಏಡಿಯನ್ನು ಹಾಕಿ ಆಯಿತು. ಅದರ ಜೊತೆಗೇ ಕುಂಬಳಕಾಯಿ ತುಂಡನ್ನು ಕೂಡ ಹಾಕ್ತೇನೆ. ಅದನ್ನು ಕೂಡ ಹಾಕಿ ಆಯಿತು. ಇನ್ನು ಇದು ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ತೇನೆ. ಏಡಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ, ಹಾಗಾಗಿ ಇವಾಗ ಜಾಸ್ತಿ ಹಾಕೋದು ಬೇಡ, ನೋಡ್ಕೊಂಡು ಸ್ವಲ್ಪ ಹಾಕಿದರೆ ಸಾಕು. ಮತ್ತು ಬೇಕಿದ್ದರೆ ಸಾರು ಮಾಡುವಾಗ ಅದಕ್ಕೆ ಹಾಕಿ ಅಡ್ಜಸ್ಟ್ ಮಾಡ್ಬೋದು. ಹೀಗೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಕುಂಬಳಕಾಯಿ ಸ್ವಲ್ಪ ಸಾಫ್ಟ್ ಆಗ್ತಾ ಬರುವಾಗ ನಾವು ಇದಕ್ಕೆ ಮಸಾಲವನ್ನು ಹಾಕಬೇಕು. ಜೊತೆಗೆ ಏಡಿ ಕೂಡ ಜೊತೆಗೇ ಬೇಯ್ತದೆ. ಇದು ಚೆನ್ನಾಗಿ ಬೇಯಲಿ. ನೋಡಿ, ಇವಾಗ ಮಸಾಲ ಕೂಡ ರೆಡಿಯಾಗಿದೆ. ಹಾಗೆಯೇ ಮಸಾಲವನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ, ಈ ಥರ ಗ್ರೈಂಡ್ ಮಾಡಿದರೆ ಸಾಕಾಗ್ತದೆ. ನಾವು ಮೀನು ಸಾರು ಮಾಡುವಾಗ ನೈಸಾಗಿ ಗ್ರೈಂಡ್ ಮಾಡ್ತೇವಲ್ವ, ಆ ಥರ ಆಗಬೇಕು ಅಂತಿಲ್ಲ. ನೋಡಿ, ಈ ಥರ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ಇಲ್ಲಿ ಇವಾಗ ಏಡಿ ಹಾಗೂ ಕುಂಬಳಕಾಯಿ ಬೆಂದಿದ ನೋಡೋಣ. ಕುಂಬಳಕಾಯಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಮಸಾಲವನ್ನು ಹಾಕ್ಬೋದು. ಜಾಸ್ತಿ ಬೆಂದಾದ ಮೇಲೆ ಹಾಕಿದರೆ ಅದು ಮುದ್ದೆ ಆಗ್ತದೆ, ಹಾಗೆ ಆಗಬಾರ್ದು. ನಮಗೆ ತುಂಡು ಕೂಡ ಸಿಗಬೇಕು. ಹಾಗಾಗಿ ಇವಾಗ ಸಾಕು, ನಾನು ಮಸಾಲವನ್ನು ಹಾಕ್ತೇನೆ.
ಇವಾಗ ನಾನು ಮಸಾಲವನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ತೇನೆ. ಇವಾಗ ನೋಡಿ ಇಷ್ಟು ತೆಳು ಇದೆ, ಇನ್ನು ಇದಕ್ಕೆ ಸ್ವಲ್ಪ ಕುದಿ ಬರಬೇಕು, ಆವಾಗ ದಪ್ಪ ಆಗ್ತದೆ. ಹಾಗಾಗಿ ಇಷ್ಟು ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ. ನೋಡಿ ಇವಾಗ ಇದಕ್ಕೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಹಾಗೆಯೇ ಇದು ಇವಾಗ ಸಾಕು, ಇದನ್ನು ಕೆಳಗಿಡ್ತೇನೆ. ನೋಡಿ ಏಡಿ ಪದಾರ್ಥ ಆಯಿತು. ಇನ್ನು ಊಟ ಮಾಡಲಿಕ್ಕಾಗುವಾಗ ನಿಮಗೆ ಮತ್ತೆ ತೋರಿಸ್ತೇನೆ. ನೋಡಿ ಇವಾಗ ಊಟದ ಟೈಮ್ ಆಗ್ತಾ ಬಂತು. ನೋಡಿ ಮಳೆಗಾಲದ ಒಂದು ಅಪರೂಪದ ಅಡುಗೆ ರೆಡಿಯಾಗಿದೆ. ಹಾಗೆಯೇ ಇದರ ಟೇಸ್ಟ್ ಹೇಗಾಗಿದೆ ಅಂತೇಳಿ ಜಾನ್ ಅವರೇ ಹೇಳ್ತಾರೆ. ಅವರಿಗೆ ತುಂಬ ಇಷ್ಟ. ನಾನು ಕೂಡ ತಿಂತೇನೆ, ಆದರೆ ಜಾಸ್ತಿ ಇಲ್ಲ, ಸ್ವಲ್ಪ ಕಡಿಮೆ. ಆದರೆ ಜಾನ್ ಅವರಿಗೆ ತುಂಬ ಇಷ್ಟ. ಹಾಗೆ ಬನ್ನಿ ಇವಾಗ ಇದರ ರುಚಿ ಹೇಗಿದೆ ಅಂತೇಳಿ ಜಾನ್ ಅವ್ರ ಹತ್ರ ಕೇಳೋಣ. ಮಧ್ಯಾಹ್ನದ ಊಟದ ಟೈಮ್ ಆಯಿತು. ಮಳೆಗಾಲದಲ್ಲಿ ಮಾಡುವ ಸ್ಪೆಷಲ್ ಏಡಿ ಸಾರು ರೆಡಿಯಾಗಿದೆ. ಹಾಗೆಯೇ ಇವಾಗ ಜಾನ್ ಅವರು ಟೇಸ್ಟ್ ನೋಡ್ತಾ ಇದ್ದಾರೆ. ಮೊದಲಿಗೆ ಏಡಿಯ ದೊಡ್ಡ ಕಾಲು, ಇದು ನನ್ನ ಫೇವರೇಟ್. ಹೀಗೆ ಜಗಿದು ಗುದ್ದಲಿ ಬೇಡವಾ ಅದಕ್ಕೆ? ಗುದ್ದಲಿ ಏನು ಬೇಡ. ಅತ್ತೆಯವರು ಗುದ್ದಲಿಯಲ್ಲಿ ಗುದ್ದಿ ತಿಂತಿದ್ರು. ಅತ್ತೆಗೆ ಹಲ್ಲಿರಲಿಲ್ಲ, ಹಾಗೆ ಇವಾಗ ಹಲ್ಲಲ್ಲಿ ಗುದ್ದಲಿಕ್ಕೆ ಆಗ್ತದೆ. ತಿನ್ನುವುದರಲ್ಲೇ ಬ್ಯುಸಿ. ನೋಡಿ ಮಾಂಸ, ನೋಡಿ ಮಾಂಸ ತೋರಿಸ್ತಾ ಇದ್ದಾರೆ. ನೋಡಿ ಮಾಂಸ ಅವರ ಇಷ್ಟದ ಪದಾರ್ಥ. ಹೇಗಾಗಿದೆ ಸಾರು? ಸೂಪರ್ ಆಗಿದೆ. ಆದರೆ ಒಂದು ಹಾಕಲಿಕ್ಕೆ ಮರೆತೇ ಬಿಟ್ಟೆ, ಅದು ಹಾಕಲಿಲ್ಲ. ಆದರೂ ಪರವಾಗಿಲ್ವಾ ಟೇಸ್ಟ್? ತೊಂದರೆ ಇಲ್ಲ. ನಾನು ಹುಣಸೆ ಹಣ್ಣನ್ನು ಹಾಕಿರಲಿಲ್ಲ. ಒಣಗಿಸಿದ ಮಾವಿನಕಾಯಿ ತುಂಡನ್ನು ಹಾಕಬೇಕು ಅಂತೇಳಿ ಪದಾರ್ಥ ಮಾಡ್ತಾ ಅದನ್ನು ಹಾಕಲಿಕ್ಕೆ ಬರ್ತೇ ಬಿಟ್ಟೆ. ಆದರೆ ಪರವಾಗಿಲ್ಲ ಅಲ್ಲ? ಹುಣಸೆ ಅದಂದರೆ ಕುಂಬಳಕಾಯಿಗೆ ಅಷ್ಟು ಹುಣಸೆ ಹಣ್ಣು ಬೇಡ, ಆದರೆ ಉಪ್ಪು ಮೆಣಸು ಇದ್ರೂ ಸಾಕಾಗ್ತದೆ. ಅಂದರೆ ಪರವಾಗಿಲ್ಲ ಅಲ್ಲ? ಹಾಗೆ ನಾನು ಒಂದು ಮಿಸ್ಟೇಕ್ ಮಾಡಿದೆ, ಹುಣಸೆ ಹಣ್ಣು ಹಾಕಲಿಲ್ಲ. ನೀವು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಅಥವಾ ಬೇರೆ ಏನನ್ನಾದರೂ ಹಾಕ್ಬೋದು. ಆದರೂ ಪರವಾಗಿಲ್ಲ, ಟೇಸ್ಟ್ ಸೂಪರ್ ಆಗಿದೆ. ಹಾಗೆಯೇ ಇವತ್ತಿನ ಒಂದು ಮಳೆಗಾಲದ ಸ್ಪೆಷಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್.